ಮತ್ತೆ 6ನೇ ಗ್ಯಾರಂಟಿ ಅನ್ನುವಂತ ವಿಚಾರ ಏನಿದೆ ನಾಗೇಂದ್ರ, ಈಗಾಗಲೇ ನಾವು ಈ ಬಗ್ಗೆ ಮಾತಾಡ್ತಾ ಇದ್ವಿ. 6ನೇ ಗ್ಯಾರಂಟಿ ಒಂದು ಮಹತ್ವಾಕಾಂಕ್ಷೆಯನ್ನ ಇಟ್ಕೊಂಡು ಆರಂಭ ಮಾಡಿದ್ರು. ಆದರೆ ಇದು ಏನಾಯ್ತು ಈಗ ಅನ್ನುವಂತ ಪ್ರಶ್ನೆ ಕೇವಲ ಘೋಷಣೆಯಾಗಿ ಉಳಿತಾ? ಇದಕ್ಕೆ ರೆಸ್ಪಾನ್ಸ್ ಯಾವ ರೀತಿ ಇದೆ? ಡಿಸ್ಕೌಂಟ್ ಕೊಟ್ರು ಕೂಡ ಸರಿಯಾದಂತ ಒಂದು ರೆಸ್ಪಾನ್ಸ್ ಸಿಗ್ತಲ್ಲ. ಇವತ್ತು ಬಿ ಖಾತಾದಿಂದ ಎ ಖಾತಾ ಮಾಡಿಸ್ಕೊಳ್ಳೋದ್ರಿಂದ ಆಗುವಂತ ಪ್ರಯೋಜನಗಳು ತುಂಬಾನೇ ಇರುತ್ತೆ. ಇವತ್ತು ಪ್ರಾಪರ್ಟಿಗಳು ಎ ಖಾತಾ ಅಂತಂದ್ರೆ ಬ್ಯಾಂಕ್ ಅಲ್ಲಿ ಲೋನ್ ಸಿಗೋದಾಗಿರ್ಬೋದು, ಈ ರೀತಿಯಾದಂತ ಅನುಕೂಲ ಆಗುತ್ತೆ. ಡಿ ಕೆ ಶಿವಕುಮಾರ್ ಅವರು ಬಿ ಖಾತಾದಿಂದ ಎ ಖಾತಾವನ್ನ ಮಾಡಿಸ್ಕೊಳ್ಳಿ, ನಮ್ಮ ಈ ಖಾತಾ ನಮ್ಮ ಹಕ್ಕು ಅನ್ನುವ 6ನೇ ಭೂ ಗ್ಯಾರಂಟಿ ಯೋಜನೆ ಅಡಿಯಲ್ಲಿ ಘೋಷಣೆಯನ್ನ ಮಾಡಿ ಒಂದು ಅವಕಾಶವನ್ನ ಮಾಡಿಕೊಟ್ರು. ಆದ್ರೆ ಅಧಿಕಾರಿಗಳಿಂದ ಇದು ಸರಿಯಾಗಿ ಆಗ್ತಾ ಇಲ್ವಾ, ರೆಸ್ಪಾನ್ಸ್ ಸಿಗ್ತಾ ಇಲ್ವಾ, ಅಥವಾ ಖುದ್ದು ಯಾರೆಲ್ಲ ಮಾಲೀಕರಿದ್ರು, ಯಾರೆಲ್ಲ ಬಿ ಖಾತಾದಾರರಿದ್ರು ಅವರು ಎ ಖಾತಾವನ್ನ ಮಾಡಿಸ್ಕೊಳ್ಳೋದಕ್ಕೆ ಹಿಂದೇಟನ್ನ ಹಾಕ್ತಾ ಇದ್ದಾರಾ ಅನ್ನುವ ಅನುಮಾನಗಳು ಹುಟ್ಟುಕೊಳ್ತಾ ಇದೆ. ಈಗ ಯಾವುದೇ ಒಂದು ಯೋಜನೆ ಶುರು ಮಾಡಬೇಕು ಅಂದ್ರೆ ಒಂದು ಮುಂದಾಲೋಚನೆ ಅಂತ ಇರುತ್ತೆ. ಈ ರೀತಿಯ ಯೋಜನೆ ಶುರು ಮಾಡೋದ್ರಿಂದ ಹಿಂಗೆ ಜನರಿಗೆ ಅನುಕೂಲ ಆಗುತ್ತೆ ಅಂತ. ಕನ್ವೆ ಮಾಡೋದ್ರಲ್ಲಿ ಏನಾದ್ರು ಫೇಲ್ಯೂರ್ ಆದ್ರು ಅಂತ ಅನ್ಸುತ್ತೆ ನಿಮ್ಗೆ? ಕನ್ವೆ ಮಾಡಿದ್ರು ಅನ್ನೋ ಆಂಗಲ್ಲ, ಅಥವಾ ಈಗ ಖಾತಾ ಪರಿವರ್ತನೆ ಮಾಡಿಕೊಳ್ಳೋದ್ರಲ್ಲಿ ಲಂಚಗಳೇನಾದ್ರೂ ಡಿಮ್ಯಾಂಡ್ ಜಾಸ್ತಿ ಆಗಿದೆಯಾ, ಇದರಿಂದ ಏನಾದ್ರೂ ಖಾತಾದಾರರು ಬೇಸರವನ್ನ ಹೊರಹಾಕಿ ಹಿಂದೇಟನ್ನ ಹಾಕ್ತಿದಾರ, ಇದರ ಬಗ್ಗೆ ಕೂಡ ಸಂಪೂರ್ಣವಾಗಿ ಒಂದು ರೀತಿಯಲ್ಲಿ ಪರಿಗಣನೆಗೆ ತೆಗೆದುಕೊಂಡು ತನಿಖೆ ಕೂಡ ಮಾಡುವಂತ ಕೆಲಸಗಳಾಗಬೇಕು. ನಿಜವಾಗ್ಲೂ ಕೂಡ ಇದು ಒಂದು ನೀಟಾಗಿ ಆಗ್ತಾ ಇದೆಯಾ, ಕ್ಲಿಯರ್ ಆಗಿ ಎಲ್ಲವೂ ಕೂಡ ಪಾರದರ್ಶಕವಾಗಿ ನಡೀತಾ ಇದೆಯಾ ಅನ್ನೋದು ಕೂಡ ಸ್ಪಷ್ಟವಾಗಿ ಗಮನಿಸಬೇಕು. ಆದ್ರೆ 2 ತಿಂಗಳು ಗಡುವನ್ನ ಕೊಟ್ಟಿದ್ರು, ಡಿಸ್ಕೌಂಟ್ ಅನ್ನ ಕೊಟ್ಟರು. ಆದ್ರೆ ಯಾಕೋ ಒಂದು ಕಡೆ ಖಾತಾದಾರರು ತಮ್ಮ ಬಿ ಖಾತಾವನ್ನ ಎ ಖಾತಾವನ್ನಾಗಿ ಪರಿವರ್ತನೆ ಮಾಡಿಕೊಳ್ಳೋದಕ್ಕೆ ಇಲ್ಲೋ ಒಂದು ಕಡೆ ಹಿಂದೇಟನ್ನ ಹಾಕ್ತಾ ಇರೋದು, ನಿರ್ಲಕ್ಷ್ಯವನ್ನ ತೋರ್ತಾ ಇರೋದು ಹಲವು ಅನುಮಾನಗಳಿಗೆ ಕಾರಣವಾಗ್ತದೆ. ಹಾಗಾದ್ರೆ ನಿಜವಾಗ್ಲೂ ಕೂಡ ಇದು ಹಳ್ಳ ಹಿಡಿತಾ? ಆಮೇಲೆ ಇಲ್ಲಿ ಲಂಚದ ವಿಚಾರಗಳೇನಾದ್ರೂ ಇದ್ರೆ ಅದನ್ನು ಮುಖ್ಯಮಂತ್ರಿಗಳ ಗಮನಕ್ಕೆ ತರುವಂತ ಕೆಲಸ ಮಾಡಬೇಕಾಗಿತ್ತು ಜನ. ಹೌದು. ಸೊ ಈಗ ನನ್ನ ಖಾತೆ ನನ್ನ ಹಕ್ಕು ಈ ಯೋಜನೆ, ಇದನ್ನ ಸೂಕ್ತವಾಗಿ ಜನರು ಬಳಕೆ ಮಾಡಿಕೊಳ್ಬೇಕಾದ್ರೆ ಹಿಂದೇಟಿ ಹಾಕಿ ಹಾಕ್ತಿದ್ದಾರೆ. ವೀಕ್ಷಕರೇ, ನೀವು ಇದನ್ನ ನೋಡ್ತಾ ಇದ್ದೀರಿ, ನಿಮ್ಮ ಅಭಿಪ್ರಾಯವನ್ನ ಈ ಕೂಡಲೇ ನಮಗೆ ಕರೆ ಮಾಡಿ ನಮ್ಮೊಂದಿಗೆ ಹಂಚಿಕೊಳ್ಬಹುದು, ಅಥವಾ ನೀವು ವಾಟ್ಸ್ಆಪ್ ಅನ್ನ ಕೂಡ ಮಾಡಬಹುದು. ಕೆಲವರಿಗೆ ಒಂದು ಮುಜುಗರ ಇರುತ್ತೆ, ಎಲ್ಲಿ ನಾವು ವಿಚಾರವನ್ನ ಪ್ರಸ್ತಾಪ ಮಾಡ್ಬಿಟ್ರೆ ನಮ್ಮನ್ನ ಟಾರ್ಗೆಟ್ ಮಾಡ್ಬಿಡ್ತಾರೆ ಅಂತ ಹೇಳಿ. ಯಾವುದೇ ಭಯ ಬೇಡ, ಮುಕ್ತವಾಗಿ ಮುಂದೆ ಬಂದು ನಮ್ಮೊಂದಿಗೆ ಹಂಚಿಕೊಳ್ಳಿ. ವಾಟ್ಸ್ಆಪ್ ನಲ್ಲಿ ಮೆಸೇಜ್ ಅನ್ನ ಮಾಡಿ 2 ಲೈನ್ಗಳಲ್ಲಿ ನಿಮ್ಮ ಅಭಿಪ್ರಾಯವನ್ನ ತಿಳಿಸಬಹುದು. ಮಂಜುನಾಥ್ ಅಂತ ಕರೆ ಮಾಡಿದ್ದಾರೆ ಬೆಂಗಳೂರಿನಿಂದ, ಮಾತಾಡ್ಸೋಣ. ಮಂಜುನಾಥ್ ಅವರು ನಮಸ್ಕಾರ. ಹಲೋ ಸರ್, ನಮಸ್ತೆ. ನಮಸ್ಕಾರ ಮಂಜುನಾಥ್ ಅವರು, ನಿಮ್ಮ ಅಭಿಪ್ರಾಯ ತಿಳಿಸಿ. ಸರ್, ಇದು ಅದೇ ಬಿಬಿಎಂಪಿ ವತಿಯಿಂದ ಬೀಟ್ ಇದ್ ಮಾಡಿದಾರಲ್ಲ ಆಂದೋಲನ, ಅದು ಇದುವರೆಗೂ ಆಫೀಸರ್ಸ್ ಹೋದ್ರೆ ನಾವ್ ಏನ್ ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ ಫೈಲ್ ಮಾಡ್ತೀವಿ ಅದು ಪೆಂಡಿಂಗ್ ಅಂತ ತೋರಿಸ್ತಾ ಇದೆ. ಅಲ್ಲಿ ಪ್ರಾಕ್ಟಿಕಲ್ ನಾವು ಆಫೀಸಿಗೆ ವಿಸಿಟ್ ಮಾಡಿದ್ರೆ ಎಲ್ಲಾರನ್ನೂ SIR ಡ್ಯೂಟಿಲಿ ಹಾಕಿದ್ದಾರೆ. ಈ ತಿಂಗಳು 23ನೇ ತಾರೀಕು ಲಾಸ್ಟ್ ಡೇಟ್ ಇದೆ. ಈಗ ಅಂತಿಮ ದಿನ ಲಾಸ್ಟ್ ಮೂಮೆಂಟ್ ಅಲ್ಲಿ ನಾವು ಹೋಗಿ ವಿಚಾರಿಸಿದ್ರೆ ಅವ್ರು ಅಪ್ರೂವ್ ಮಾಡಿದ್ರೆ SIR ಡ್ಯೂಟಿ ಇರೋದ್ರಿಂದ ರಿಜೆಕ್ಟ್ ಮಾಡಿದ್ರೆ ನಾವು ಫರ್ದರ್ ಅಪ್ಲಿಕೇಶನ್ ಹಾಕಲಿಕ್ಕೆ ಆಗಲ್ಲ. ಆ ಫರ್ದರ್ ಅಪ್ಲಿಕೇಶನ್ ಹಾಕಿದ್ರೆ ಏನಾಗುತ್ತೆ, ತಿರ್ಗಾ 5% ಜಂಪ್ ಆಗುತ್ತೆ. ಇದೇನಾದ್ರೂ ಎಕ್ಸ್ಟೆಂಡ್ ಮಾಡ್ತಾರಾ? ಇದ್ರ ಬಗ್ಗೆ ಮಾಹಿತಿ ಬೇಕಿತ್ತು. ಕರೆಕ್ಟ್, ವ್ಯಾಲಿಡ್ ಪಾಯಿಂಟ್ ಸರ್. ಮಂಜುನಾಥ್ ಅವರ ನೀವು ಈಗ ಪ್ರಸ್ತಾಪ ಮಾಡಿರುವಂತದ್ದು SIR ಡ್ಯೂಟಿ ಮೇಲೆಯೂ ಕೂಡ ಅಧಿಕಾರಿಗಳು ಬ್ಯುಸಿ ಆಗಿರೋದ್ರಿಂದ ಈ ವಿಚಾರವನ್ನು ಕೂಡ ನಾವು ಈಗ ಸಂಬಂಧಪಟ್ಟ ಇಲಾಖೆ ಗಮನಕ್ಕೆ ತರುವಂತ ಕೆಲಸವನ್ನ ಮಾಡ್ತೀವಿ. ಯಾಕಂದ್ರೆ ಈಗ ನೀವು ಅರ್ಜಿ ಹಾಕಿರ್ತೀರಿ, ಅಲ್ಲಿ ಕೆಲಸ ಮಾಡಬೇಕಾಗಿರೋರು, ಪ್ರೊಸೀಜರ್ ಮುಂದೆ ವರಿಸಬೇಕಾಗಿರುವಂತವ್ರು SIR ಡ್ಯೂಟಿ ಮೇಲೆ ಇದ್ದಾರೆ ಅಂದ್ರೆ ಖಂಡಿತ ನೀವು ಹೇಳಿದಾಗ ಹೆಲ್ಡಪ್ ಆಗುತ್ತೆ. ಅಂದ್ರೆ ಇದು ಒಂದು ರೀಸನ್ ಅಂತ ಪರಿಗಣನೆಗೆ ತೆಗೆದುಕೊಳ್ಳೋದು. ಯಾಕೆ ಹಳ್ಳ ಹಿಡಿತಾ ಅಥವಾ ತಡವಾಗ್ತಾ ಇದೆಯಾ ಅನ್ನೋದನ್ನ ಗಮನಿಸಿದಾಗ ಮಂಜುನಾಥ್ ಅವರು ಒಂದು ಒಳ್ಳೆ ವ್ಯಾಲಿಡ್ ಪಾಯಿಂಟ್ ಅನ್ನ ಅವರ ಅಭಿಪ್ರಾಯದ ಮೂಲಕ ನಮ್ಮೊಂದಿಗೆ ಹಂಚಿಕೊಂಡಿದ್ರೆ ಥ್ಯಾಂಕ್ ಯು ಮಂಜುನಾಥ್ ಅವರೇ. ನೋಡಿ, SIR ಪ್ರಕ್ರಿಯೆ ಕೂಡ ಆಗ್ತಾ ಇದೆ. ರವಿಕುಮಾರ್ ಅಂತ ಹೇಳಿ ಮತ್ತೊಬ್ರು ಕರೆ ಮಾಡಿದ್ದಾರೆ. ರವಿಕುಮಾರ್ ಅವರೇ ನಮಸ್ಕಾರ. ಸರ್ ನಮಸ್ಕಾರ. ನಿಮ್ಮ ಅಭಿಪ್ರಾಯ ಏನು? ಈಗ ನೋಡಿ, ಕಾರ್ಪೊರೇಷನ್ ಎಲ್ಲಾರು SIR ಡ್ಯೂಟಿ ಹಾಕಿರೋದ್ರಿಂದ ಅಧಿಕಾರಿಗಳು ಯಾರು ಸ್ಪಂದಿಸ್ತಾ ಇಲ್ಲ, ಕೈಗೆ ಸಿಗ್ತಿಲ್ಲ. ಈಗ ಅವರೆಲ್ಲಾರು ಡ್ಯೂಟಿ ಈ ತಿಂಗಳು 28 ಬೇರೆ ಲಾಸ್ಟ್ ಇದೆ, 5% ಇಂದ 2%. ನೀವು ಸರ್ಕಾರಕ್ಕೆ ಮನವರಿಕೆ ಮಾಡ್ಕೊಡಿ ಟೈಮ್ ನ ಎಕ್ಸ್ಟೆನ್ಷನ್ ಮಾಡೋದಕ್ಕೆ. ಅದಕ್ಕೋಸ್ಕರ ಸರ್ ದಯವಿಟ್ಟು ಎಕ್ಸ್ಟೆನ್ಷನ್ ಮಾಡಿ, ಅಧಿಕಾರಿಗಳು ಕೈಗೆ ಸಿಕ್ಕಿದ್ರೆ ತಾನೇ ನಮಗೆ ಮಾಡ್ಕೊಡೋದು. ಅಂದ್ರೆ ಈಗ ರವಿಕುಮಾರ್ ಅವರೇ ನೀವ್ ಹೇಳ್ತಾ ಇರೋದು ಎಕ್ಸ್ಟೆಂಡ್ ಮಾಡಿ ಇನ್ನು ಸ್ವಲ್ಪ ಟೈಮ್ ಕೊಡಿ ಅಂತ ಕೇಳ್ತಾ ಇದ್ದೀರಾ ಅಲ್ವಾ? ಹೌದು ಹೌದು ಸರ್, ಹೌದು ಸರ್. ಈ SIR ಡ್ಯೂಟಿ 19ನೇ ತಾರೀಕುವರೆಗೂ ಇರೋದ್ರಿಂದ ಅದಕ್ಕೋಸ್ಕರ ಅದನ್ನ ಒಂದ್ ಸ್ವಲ್ಪ ಟೈಮ್ ಕೊಟ್ರೆ ಎಲ್ಲಾರು ಇದ್ ಮಾಡ್ತಾರೆ. ನಾನು ಈಗಾಗ್ಲೇ 1.5 ತಿಂಗಳಾಗಿದೆ ಅಪ್ಲೈ ಮಾಡಿ. 1.5 ತಿಂಗಳಾಗಿದ್ರು ನನ್ಗೆ ಇನ್ನೂ ಅಪ್ರೂವಲ್ಲೇ ಮಾಡಿಲ್ಲ ಅವರು.
ಓಕೆ. ಆಫೀಸಲ್ಲೇ ಯಾರು ಕುಂತ್ಕೊಳ್ಳಲ್ಲ. ಆದ್ರಿಂದ ಒಂದ್ ಸ್ವಲ್ಪ ಸರ್ಕಾರ ಟೈಮ್ ಎಕ್ಸ್ಟೆನ್ಷನ್ ಮಾಡಿದ್ರೆ ಅಧಿಕಾರಿಗಳು ಕೈಗೆ ಸಿಕ್ಕಿದ್ರೆ ಇದು ಏನ್ ಹಳ್ಳ ಹಿಡ್ದಿಲ್ಲ, ಇದೊಂದು ಒಳ್ಳೆ ಕಾರ್ಯಕ್ರಮನೇ ಆಗುತ್ತೆ ಅಂತ ನನ್ನ ಅನಿಸಿಕೆ ಸರ್. ಓಕೆ, ಥ್ಯಾಂಕ್ ಯು ರವಿಕುಮಾರ್ ಅವರೇ. ಇದು ನಿಮ್ಮ ಅಭಿಪ್ರಾಯ. ಬಸವರಾಜನ್ ಅವರು ಕರೆ ಮಾಡಿದ್ದಾರೆ. ಬಸವರಾಜ್ ಅವರೇ ನಮಸ್ಕಾರ. ನಮಸ್ತೆ. ನಮಸ್ತೆ. ತಾವೇನ್ ಹೇಳ್ತೀರಿ, ಯಾಕೆ ಇದು 6ನೇ ಗ್ಯಾರಂಟಿ ಪುಟ್ಟಪ್ಪೆ ಆಗ್ಲಿಲ್ವಲ್ಲ, ಹಳ್ಳ ಹಿಡಿತಾ ಹೇಗೆ ಅಂತ? ಬಸವರಾಜ್ ಅವರೇ ಕೇಳಿಸ್ತಿದ್ಯಾ? ಟಿವಿ ನೋಡಿ ಮಾತಾಡ್ಬೇಡಿ ಬಸವರಾಜ್ ಅವರೇ. ಓಕೆ, ಬಹುಶಃ ಸಂಪರ್ಕ ಸಾಧ್ಯ ಆಗಿಲ್ಲ. ಥ್ಯಾಂಕ್ ಯು. ಭೂ ಗ್ಯಾರಂಟಿ ಸರ್ಕಾರ ಮಹತ್ವಾಕಾಂಕ್ಷಿಯಾಗಿ 6ನೇ ಗ್ಯಾರಂಟಿಯಾಗಿ ಡಿಕೆ ಶಿವಕುಮಾರ್ ಅವರು ತಾವು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನ ಸ್ವೀಕರಿಸಿದ ದಿನವೇ 6ನೇ ಗ್ಯಾರಂಟಿ ಅಂತೇಳಿ ಭೂ ಗ್ಯಾರಂಟಿಯನ್ನ ಘೋಷಿಸ್ತಾರೆ. ಇದು ಎಲ್ಲೋ ಒಂದ್ ಕಡೆ ಸರ್ಕಾರ ಯಾವಾಗ ಇದನ್ನ ಆರಂಭ ಶೂರತ್ವವನ್ನ ತೋರ್ತೋ, ಆದ್ರೆ ಈ ಹೊತ್ತಿಗೆ ನೋಡಿದ್ರೆ ಯಾರು ಇದರ ಫಲಾನುಭವಿಗಳಾಗೋದಕ್ಕೆ ರೆಡಿ ಇಲ್ಲ. ಯಾಕೆ, ಏನು, ಎತ್ತ ಅನ್ನೋದ್ರ ಬಗ್ಗೆ ನಾವು ಮಾತಾಡೋಣ. ಕರೆ ಮಾಡಿ ಮಾತಾಡಿ. ಬಸವರಾಜ್ ಅವರು ಮತ್ತೆ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್ ಅವರೇ ನಮಸ್ಕಾರ, ಕೇಳಿಸ್ತಿದ್ಯಾ? ಸರ್, ಯಲಹಂಕದಿಂದ ಶಿವಕುಮಾರ್ ಸರ್ ಮಾತಾಡೋದು. ಕ್ಷಮಿಸಿ ಸರ್, ಶಿವಕುಮಾರ್ ನೀವು ಯಲಹಂಕದಿಂದ. ಎಸ್ ಸರ್, ಹೇಳಿ. ತಾವು ಏನ್ ಹೇಳ್ತೀರಿ ಭೂ ಗ್ಯಾರಂಟಿ ಬಗ್ಗೆ? ಸರ್ಕಾರದ ಅದೊಂದು 6ನೇ ಗ್ಯಾರಂಟಿ ಯಾಕಿದ್ದು ಪುಟ್ಟಪ್ಪ ಆಗಿಲ್ಲ? ಏನ್ ಕತೆ, ಏನ್ ಮಾಡ್ಬೇಕು ಸರ್ಕಾರ? ಹೌದು ಸರ್. ನೀವು ದಯವಿಟ್ಟು ಟಿವಿ ನೋಡಿ ಮಾತಾಡಬೇಡಿ. ಇಲ್ಲ 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 ಸರ್, ಹೇಳಿ, ಏನ್ ಹೇಳ್ಬೇಕು ಅಂದ್ಕೊಂಡಿದ್ರಿ ಹೇಳಿ. ಈಗ ತಮ್ದು ನೆಟ್ವರ್ಕ್ ಪ್ರಾಬ್ಲಮ್ ಇದೆ ಸರ್. ಥ್ಯಾಂಕ್ ಯು ನಮ್ಮ ಜೊತೆ ತಾವು ಮಾತಾಡಿದ್ದಕ್ಕೆ. ಥ್ಯಾಂಕ್ ಯು. ಶಶಿಕುಮಾರ್, ಎಸ್ ಶಶಿಕುಮಾರ್ ಅವರು ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಸರ್. ನಾನು ಈ ನಮ್ಮದು ಗ್ರಾಮ ಠಾಣದಲ್ಲಿ ಬರ್ತದೆ, ಈ ಸುತ್ತು ಮಾಡಿ ಕೊಡುತ್ತಾಳೆ ಅಂತ ಹೇಳ್ತಾ ಇದ್ದೇನೆ. ಕಮ್ಮಿ ನಮ್ಮ 5 ವರ್ಷ ಆಯ್ತು ನಾನು ಗುದ್ದಾಡ್ತಾ ಇದ್ದೇನೆ ಸರ್. ಸರಿ ಸರಿ ಸರಿ. ಹಾ 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 ಸರ್, 5 ವರ್ಷ ಗುದ್ದಾಡ್ರಿ ಸರ್. ನಮ್ಮದು ಗ್ರಾಮ ಠಾಣದ ಒಳಗೆ ಬರ್ತದೆ ಸರ್. ಆತ್ರಿ ಸರ್, ನಮ್ಗೆ ಅರ್ಥ ಆಯ್ತು. ಯಾಕೆ ಗುದ್ದಾಡ್ತಿದ್ದೀರಿ, ಏನಾಗಿದೆ ಸಮಸ್ಯೆ? ಸರ್, ಸಮಸ್ಯೆ ಏನೈತ್ರಿ, ಮೆಂಬರ್ಗಳ ಸಮಸ್ಯೆ ಮತ್ತು ನಮ್ಮ ಆಜು ಬಾಜುದಾರ ಸಮಸ್ಯೆ ಸರ್. ಆಜು ಬಾಜು ಸಮಸ್ಯೆ ಏನ್ ಮಾಡಕತ್ತಾರ ಅವರು? ಸರ್, ಆಜು ಬಾಜುದಾರ ಏನಂತಾರೆ, ನನಗ ಆಜು ಬಾಜುದಾರ ಏನಂತೇನ್ರಿ, ನಿಮ್ದು ಏನೇ ದಾಖಲೆ ಇದ್ರೆ ತಗೊಂಡ್ ಬರ್ರಿ ಅಂತಾನೆ ನಾನು. ಈಗ ನನ್ನ ಫಾದರ್ಗೆ ಏನಾರ ಸಂಬಂಧಪಟ್ಟ ನೀವು ಏನಾರ ಇದ್ರೆ ನಮ್ಗೆ ಡಾಕ್ಯುಮೆಂಟ್ಸ್ ಕೊಡಿರ್ತಾರೆ. ನಾವು ಇನ್ಕತ್ತ ಕೇಳ್ಕೊತ ಬನ್ನಿ ಸರ್ ನಾನು. ಆದ್ರೆ ಬಿ ಏನೈತಿ ಗೊತ್ತೈತೇನ್ರಿ, ಇಲ್ಲಿ ರಾಜಕೀಯ ಪಂಚಾಯತಿ ಮಾಡ್ತಾರೆ ಸರ್. ನಮ್ಮಲ್ಲಿ PDO ಅವರು ಮತ್ತೆ ಎಲ್ಲ ಕೂಡಿ ರಾಜಕೀಯ ಪಂಚಾಯತಿ ಮಾಡ್ತಿದಾರೆ ಸರ್. ಪಂಚಾಯತಿ ಮಾಡಿ ಏನೈತಿ ಗೊತ್ತೈತನ, ಅವ್ರು ಹೇಗಂತೇನೆ ನಾವು ತಗೋಬೇಕ ಸರ್. ನಾವು ಏನೇ ಮತ್ತು ಅದು ಸರ್ವೆ ಡಿಪಾರ್ಟ್ಮೆಂಟ್ ಗೆ ನಾನು 3 ವರ್ಷ ನಾನು ಹಾಕಿದ್ದೆ ಸರ್. ಹಾಕಿ ಬಳಕು ಅವರು ಒಂದು ಅಲಾಟ್ಮೆಂಟ್ ಕೊಟ್ಟಿದ್ದಾರೆ ಸರ್. ಸರ್ವೆ ಆಗಿ ಬಂದಿದೆ ಸರ್. ಆತ್ರಿ ಸರ್, ನೋಡೋಣ ಇದು ಹೆಂಗಾಗತ್ತೆ ನೋಡೋಣ. ಥ್ಯಾಂಕ್ ಯು ನಮ್ಮ ಜೊತೆ ತಾವು ಮಾತಾಡಿದಕ್ಕೆ. ಕೊಳ್ಳೇಗಾಲದಿಂದ ಬಸವಣ್ಣ ಅಂತ ಕರೆ ಮಾಡಿದ್ದಾರೆ ಸರ್. ನಮಸ್ಕಾರ. ನಮಸ್ಕಾರ ನಮಸ್ಕಾರ. ಧ್ವನಿ ಕೇಳಿಸ್ತಾ ಇದೆಯಾ? ಹೌದು, ಕೇಳ್ತಾ ಇದೆ ಸರ್. ಸರ್, ತಮ್ಮ ಅಭಿಪ್ರಾಯ ತಿಳಿಸಿ ಸರ್. ಈಗ ಖಾತಾ ಕೊಳ್ಳೇಗಾಲ ನಗರಸಭೆಯಲ್ಲಿ ಈ ಬಿ ಖಾತೆ ಎ ಖಾತೆಗೆ ಏನು ಸುದ್ದಿನೇ ಇಲ್ಲ ಸರ್ ಅಲ್ಲಿ. ಅಲ್ಲೇ ನಾವು ಏನು ಬೋರ್ಡ್ ಹಾಕಿಲ್ಲ, ಏನಿಲ್ಲ. ಅಲ್ಲಿ ಎಂಪ್ಲಾಯಿಗಳಿಗೆ ಗೊತ್ತಿಲ್ಲ, ಅದು ಏನು ವಿಷಯನೇ ಗೊತ್ತಿಲ್ಲ. ಅದು ನಾವು ಕೇಳಕ್ ಹೋದ್ರೆ ಇಲ್ಲಿ ಆತ ನಮ್ಗೇನು ಅಪ್ಲೈ ಆಗಿಲ್ಲ ಅನ್ನೋ ಲೆವೆಲ್ ಮಾತಾಡ್ತಾರೆ. ಇದ್ರ ಬಗ್ಗೆ ನೀವು ಸ್ವಲ್ಪ ದಯವಿಟ್ಟು ಅವ್ರಿಗೆ ಸಂಬಂಧಪಟ್ಟ ತಿಳಿಸಿ ಸರ್. ಓಕೆ ಸರ್, ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕೆ. ನೋಡಿ, ನಂದ ಅಂತ ಹೇಳಿ ಬೆಳಗಾವಿಯಿಂದ ಒಬ್ರು ಕರೆ ಮಾಡಿದ್ದಾರೆ. ನಂದ ಅವರ ನಮಸ್ಕಾರ. ನಮಸ್ಕಾರ ಸರ್. ನಂದ ಅವರೇ, ಈಗ ಮತ್ತೆ ಏಕಾತ ಅದು ಹೇಳ್ತಾ ಇದ್ರಲ್ವಾ, ಅದಕ್ಕ ನಾವು ಫೋನ್ ಮಾಡಿದ್ವಿ. ಇಲ್ಲಿ ಬೆಳಗಾಮಲ್ಲೂ ಅಪ್ಲಿಕೇಶನ್ ಎಲ್ಲ ಕರೆದಿದ್ದಾರೆ, ಹಾಕಿದ್ದಾರೆ. ಇನ್ನೂ ತನಕ ಕೆಲಸನೇ ಸ್ಟಾರ್ಟ್ ಆಗಿಲ್ಲ ಅಲ್ಲಿ. ಕೆಲಸನೂ ಮಾಡ್ತಾ ಇಲ್ಲ, ಬರೀ ಅಪ್ಲಿಕೇಶನ್ ಹಾಕೊಂಡಿದೀವಿ. ಇನ್ನು ಏನು ಅಧಿಕಾರಿಗಳು ಏನು ಕರೀತಿಲ್ಲ, ಮಾಡ್ತಿಲ್ಲ ಅಂತಾನೆ ಹೇಳ್ತಾ ಇದ್ದಾರೆ.
ಓಕೆ, ಯಾವಾಗ ಹಾಕೊಂಡಿದ್ರಿ ನೀವು ಅಪ್ಲಿಕೇಶನ್? ಹಾಕೊಂಡಿದ್ದು ಆಲ್ರೆಡಿ 2 ತಿಂಗಳು ಆಯ್ತಂತೆ, 2-3 ತಿಂಗಳು ಆಯ್ತು. ಅವಾಗಲೇ ಕರೆದಾಗನೂ ಇದ್ ಮಾಡಿದ್ದೀನಿ. ಓಕೆ, ಥ್ಯಾಂಕ್ ಯು ನಂದ ಅವರೇ. ಇದು ನಿಮ್ಮ ಅಭಿಪ್ರಾಯ. ನೋಡಿ, ಅಪ್ಲಿಕೇಶನ್ ಅನ್ನ ಹಾಕೊಂಡಿದ್ದಾರಂತೆ, ಆದ್ರೆ ಇನ್ನು ಅವ್ರು ಕರಿತಿಲ್ಲ ಅಂತ ಹೇಳಿ ಅವರು ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ನಂದ ಅವರೇ. ಶ್ರೀನಿವಾಸ್ ಅಂತ ಮತ್ತೊಬ್ಬ ಕಾಲರ್ ರೆಡಿ ಇದ್ದಾರೆ. ನಮಸ್ಕಾರ ಶ್ರೀನಿವಾಸ್ ಅವರೇ. ನಮಸ್ಕಾರ ಸರ್, ತಮ್ಮ ಅಭಿಪ್ರಾಯ ಸರ್ ಈ ಖಾತಾ ವಿಚಾರವಾಗಿ ಸದ್ಯಕ್ಕೆ ಹಿಂಗೆಲ್ಲ ಆಗ್ತಾ ಇದೆ, ನಿಮಗೇನ್ ಅನ್ಸುತ್ತೆ? ಸರ್, ಇದು ಖಾತಾದು ನಮ್ದು ಪಂಚಾಯತಿ ಲಿಮಿಟ್ ಅಲ್ಲೂ ಇದೆ, ಸಿಟಿ ಲಿಮಿಟ್ ಅಲ್ಲೂ ಇದೆ. ಹತ್ರ ಇದು 1 ವರ್ಷದ ಹಿಂದೆನೆ ಇವರು ವಿಧಾನಸೌಧದಲ್ಲಿ ಕೂತ್ಕೊಂಡು ಘೋಷಣೆ ಮಾಡಿದ್ರು. ಇವರು ಮತ್ತೆ ಪ್ರಿಯಾಂಕ್ ಖರ್ಗೆ ಎಲ್ಲಾರು, ಸಿಎಂ ಸಾಹೇಬ್ರು ಎಲ್ಲಾರು. ಆದ್ರೆ ಇದುವರೆಗೂ 6 ರೂಪಾಯಿ ಬಂದಿಲ್ಲ. ವಿಧಾನಸೌಧದಲ್ಲಿ ಸುಮ್ಮನೆ ಕೂತ್ಕೊಂಡು ಘೋಷಣೆಗಳು ಕೊಟ್ಬಿಟ್ಟು ಜನರಿಗೆ ತುಂಬಾ ಲೆಬಿಸ್ಬಿಟ್ಟು ಎಲ್ಲರೂ ಬೆಳಗ್ಗೆ ಆಯ್ತು ಅಂತಂದ್ರೆ BBMP ಆಫೀಸ್ಗೆ ಸುತ್ತಾ ಇದಾರೆ. ಅಲ್ಲೋದ್ರೆ ನಮ್ಗೆ ಮಾಹಿತಿನೇ ಇಲ್ಲ ಸರ್, ಸಾಫ್ಟ್ವೇರ್ ಅಪ್ಡೇಟ್ ಆಗಿಲ್ಲ, ಕರೆಕ್ಷನ್ಸ್ ಇದೆ, ನಿಮ್ಗೆ ಅಪ್ಡೇಟ್ ಮಾಡ್ತೀವಿ, 15 ದಿವಸ ಬಿಟ್ಟು ಬನ್ನಿ, 1 ತಿಂಗಳು ಬಿಟ್ಟು ಬನ್ನಿ ಅಂತಿದ್ರೆ ಹತ್ತತ್ರ 3-4 ಮಂತ್ಸ್ ಬಿಫೋರೇ ನಾವು 2% 5% ಕಟ್ಬಿಟ್ಟು ಕಾಯ್ಕೊಂಡಿದ್ದೀವಿ. ನಮ್ಗೇನೆ ಇನ್ನು ಅವರು ಏನು ಅಪ್ಡೇಟ್ ಕೊಟ್ಟಿಲ್ಲ, ಏನು ಇಲ್ಲ. ಡೈಲಿ ಮನೆಗೆ ಹೋಗೋದು, ಆಫೀಸ್ಗೆ ಹೋಗೋದು ಇದೇ ಆಗ್ಬಿಟ್ಟಿದೆ. ಬಟ್ ಯಾವುದೇ ಕಾರಣಕ್ಕೂ ಇದು ಸಕ್ಸಸ್ ಅಂತೂ ಆಗ್ತಾ ಇಲ್ಲ. ದಯವಿಟ್ಟು ಈ ತರ ಸುಮ್ಮನೆ ಸುಳ್ಳು ಮಾಹಿತಿ ಕೊಟ್ಟು ಜನರಿಗೆ ತುಂಬಾ ಲೆಕ್ಸಿ ದುಡ್ಡು ಮಾಡೋದನ್ನ ಬಿಡಕ್ ಹೇಳಿ. ಯಾವುದೇ ಒಂದನ್ನ ಘೋಷಣೆ ಮಾಡಿದ್ರೆ ಅದು ಕಾರ್ಯರೂಪಕ್ಕೆ ಬರಬೇಕು. ಫೈನ್ ಸರ್, ಥ್ಯಾಂಕ್ ಯು ಕರೆ ಮಾಡಿ ಅಭಿಪ್ರಾಯ ತಿಳಿಸಿದ್ದಕ್ಕೆ. ಮತ್ತೊಬ್ರು ಕಾಲರ್ ಇದ್ದಾರೆ. ನಮಸ್ಕಾರ ಪರಮೇಶ್ವರ. ಸರ್, ಪರಮೇಶ್ ಅಂದ್ಬಿಟ್ಟು ನೆಲಮಂಗಲದಿಂದ. ಸರಿ ಸರಿ, ಗೊತ್ತಾಯ್ತು. ಹೇಳಿ, ತಾವೇನ್ ಹೇಳ್ತೀರಿ? ಸರ್, ಇಲ್ಲಿ ಪಂಚಾಯತಿ ಲೆವೆಲ್ ಅಲ್ಲಿ ದುಡ್ಡು ಕೊಟ್ರೆ ಮಾತ್ರ ಕೆಲಸ ಬೇಗ ಆಗುತ್ತೆ. ದುಡ್ಡು ಕೊಡದೆ ಇದ್ರೆ ಕೆಲಸ ಆಗಲ್ಲ. ಸರಿ, ಏನಾಗಿದೆ ನನ್ನ ಅಭಿಪ್ರಾಯ ಏನಂದ್ರೆ, ಈಗ ಪಂಚಾಯತಿಲಿ ಯಾರೆಲ್ಲ ಖಾತೆ ಅಪ್ಲೈ ಮಾಡ್ತಾರೆ, ಸೊ ಖುದ್ದಾಗಿ ಖಾತಾ ಪ್ರಿಂಟ್ ತಗೊಂಡು ಪಂಚಾಯತಿ ಲೆವೆಲ್ ಬಂದು DK ಶಿವಕುಮಾರ್ ಅವರೇ ಖಾತೆಗಳನ್ನ ಜನರಿಗೆ ಇಶ್ಯೂ ಮಾಡಿದ್ರೆ ಸರಿ, ಲಂಚ ತಗೊಳ್ಳೋದನ್ನ ಕಡಿಮೆ ಮಾಡ್ಬೋದು, ಲಂಚ ತಗೊಳ್ಳೋದನ್ನ ಅವಾಯ್ಡ್ ಮಾಡ್ಬೋದು ಅಂತ ನನ್ನ ಅಭಿಪ್ರಾಯ. ಸೊ ಏನಂದ್ರೆ, ಈಗ ಯಾರೇ ಜನಸಾಮಾನ್ಯರು ಹೋದ್ರೆ, ಈಗ ದುಡ್ಡಿರೋರು ದುಡ್ಡು ಕೊಟ್ಟು ಖಾತೆ ತಗೊಂಡ್ಬಿಡ್ತಾರೆ. ಕರೆಕ್ಟ್ ಸರ್. ದುಡ್ಡು ಕೊಡದೇ ಇರೋರ್ನ ತುಂಬಾ ತಿಂಗಳುಗಟ್ಟಲೆ ಕಾಯಿಸ್ತಾರೆ. ಸೊ ನನ್ನ ಅಭಿಪ್ರಾಯ ಏನಂದ್ರೆ, ಪಂಚಾಯತಿಲಿ ಯಾರೆಲ್ಲ ಖಾತೆ ಅಪ್ಲೈ ಮಾಡ್ತಾರೆ, ಸೊ ಆ ಖಾತೆನ ಮುಖ್ಯಮಂತ್ರಿ ಅವರೇ ಇಶ್ಯೂ ಮಾಡ್ಬೇಕು. ಜನಗಳಿಗೆ ಕಲೆಕ್ಟ್ ಮಾಡ್ಬಿಟ್ಟು ಮುಖ್ಯಮಂತ್ರಿ ಅವರೇ ಒಂದು ಮೀಟಿಂಗ್ ಮಾಡಿ, ಪಂಚಾಯತಿ ಲೆವೆಲ್ಗಳಲ್ಲಿ ಬಂದು ಮೀಟಿಂಗ್ ಮಾಡಿ, ಮುಖ್ಯಮಂತ್ರಿ ಕಡೆಯಿಂದನೇ ಕೊಟ್ರೆ ಲಂಚ ಇಲ್ದೇನೆ ಜನರಿಗೆ ಖಾತೆ ಸಿಗುತ್ತಲ್ಲ ಸರ್, ನನ್ನ ಅಭಿಪ್ರಾಯ. ಹೌದು ಹೌದು ಹೌದು. ಥ್ಯಾಂಕ್ ಯು. ನಮ್ಮ ಜೊತೆ ವಾಸು ಅಂತ ಹೇಳಿ ಮತ್ತೊಬ್ರು ಕರೆ ಮಾಡಿದ್ದಾರೆ. ವಾಸು ಅವರೇ ನಮಸ್ಕಾರ. ಈ ಬಗ್ಗೆ ನೀವೇನ್ ಹೇಳ್ತೀರಿ? ನಿಮ್ಮ ಅಭಿಪ್ರಾಯ ಏನು ವಾಸು ಅವರೇ? ಸರ್, ನಮ್ಮ ಅಭಿಪ್ರಾಯ ಈ ಖಾತಾ ಬೇಕು ಅಂತಾರೆ. ಈ ಖಾತಾ ಮಾಡ್ಸಕ್ಕೆ ಈ ಖಾತಾ ಮಾಡ್ಸ, ಈ ಸೊತ್ತು ಮಾಡಿಸ್ಬೇಕು. ಈ ಸೊತ್ತುಗೆ ಪೆಂಡಿಂಗ್ ಮಾಡ್ತಾ ಇದೆ ಫಸ್ಟ್. ಇದಾದ್ಮೇಲೆ ಮತ್ತೆ ಎ ಖಾತಾಗೆ ಅಪ್ಲೈ ಮಾಡಬೇಕು. ಅದ್ರಲ್ಲಿ SR ವ್ಯಾಲ್ಯೂ ಒಂದು 2% ಕಟ್ಟಬೇಕು ಅಂತ ಹೇಳ್ತಾ ಇದ್ದಾರೆ. ಆ 2% ಮಾಮೂಲಿ ಜನಕ್ಕೆ ಕಷ್ಟ ಆಗುತ್ತೆ. ಸಿಗ್ಲಿರೋರಿಗೆ SR ವ್ಯಾಲ್ಯೂ 5,000 ಇದ್ದವರಿಗೆ 1 ಲಕ್ಷ ಮೇಲೆ ಬರುತ್ತೆ. 1 ಲಕ್ಷ ಮೇಲೆ ಬಂದಾಗ ಪ್ಲಸ್ ಬೇರೆ ಏನೋ ಟ್ಯಾಕ್ಸ್, ಬ್ರೈಬು ಎಲ್ಲ ಸೇರಿ 2 ಆಗುತ್ತೆ. ಮಾಮೂಲಿ ಜನಕ್ಕೆ ಅದು ಕಟ್ಟಕ್ಕೆ ಕಷ್ಟ ಆಗುತ್ತೆ. ಒಂದು ಪಾಯಿಂಟ್. ಇನ್ನೊಂದು ಪಾಯಿಂಟ್, ನಮ್ಮ ಕುಮಾರಸ್ವಾಮಿ ಅವರು ಹೇಳಿದ್ರು ಫ್ರೀ ಆಗಿ ಮಾಡ್ಕೊಡ್ತೀನಿ ಅಂತ. ಸೊ ಹಂಗಾಗಿ ಗೊಂದಲ ಮಾಡ್ಕೊಂಡಿದ್ದೀವಿ. 5% 2% ಆಗಿದೆ. 2% 0 ಆಗ್ಬೋದು ಅಂತ ಕಾಯ್ತಾ ಇದೀವಿ. ಓಕೆ, ಥ್ಯಾಂಕ್ ಯು ವಾಸು ಅವರೇ. ರಾಜಣ್ಣ ಅಂತ ಮತ್ತೊಬ್ಬ ಕಾಲರ್ ರೆಡಿ ಇದ್ದಾರೆ. ರಾಜಣ್ಣ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಎಸ್ ಸರ್. ಸರ್, ಈಗ ವಿಜಯನಗರದ ಹತ್ರ ಒಂದು ಹಾಫ್ ಸೈಟ್ ನಾವು ಸೈಟ್ ತಗೊಂಡಿದ್ವಿ. ಅವ್ರು ಇವಾಗ ಖಾತೆಗೆ ಖಾತೆ ಮಾಡಿಸ್ಕೊಂಡಿರ್ಲಿಲ್ಲ, ಈಗ ಖಾತೆಗೆ ಅಪ್ಲೈ ಮಾಡಿದ್ದಾರೆ. ಅದು 1.5 ತಿಂಗಳಾಯ್ತು ಸರ್ ಅಪ್ಲೈ ಮಾಡಿ. 1.5 ತಿಂಗಳಿಂದ ಇನ್ನೂ ಖಾತೆ ಬಂದಿಲ್ಲ ಸರ್. ಅಪ್ಲೈ ಆಗೈತೆ ಅಂತ ಹೇಳ್ತಾರೆ ಹೊರತು, ಅಲ್ಲಿ ಹೋದ್ರೆ BBMP ಆಫೀಸ್ಗೆ ಇಲ್ಲ ರೀ RI ಅವರು ಅದೆಲ್ಲ ಇದ್ರಾಗ ಅವ್ರೆ, ಸೈನಲ್ಲಿ ಅವ್ರೆ, ಅದ್ರವ್ರೆ ಇಲ್ಲವ್ರೆ, ಅವ್ರು ಬರ್ಬೇಕು ಆಗಬೇಕು ಅಂತಾರೆ ಹೊರತು, ಹಿಂಗ್ ಲೇಟ್ ಮಾಡ್ತಾ ಇದ್ರೆ ಈಗ 2 ತಿಂಗಳು ಟೈಮ್ ಕೊಟ್ಟಿದ್ದಾರೆ 2%. 2 ತಿಂಗಳು ಕಳೆದೋದ್ರೆ ಮತ್ತೆ ಈಗ 5% ಆಗುತ್ತೆ. ಈಗ ಏನ್ ಮಾಡೋದು ಇದಕ್ಕೆ ಅಂತ ಪರಿಹಾರ ಗೊತ್ತಾಗ್ತಾ ಇಲ್ಲ. ಓಕೆ ಸರ್, ಓಕೆ.
ಓಕೆ, ಮೈಸೂರಿಂದ ಸುರೇಶ್ ಅನ್ನೋರು ಕರೆ ಮಾಡಿದ್ದಾರೆ. ಸುರೇಶ್ ಅವರ ನಮಸ್ಕಾರ. ನಮಸ್ತೆ ಸರ್. ತಾವೇನ್ ಹೇಳ್ತೀರಿ ಸರ್? ಈ ಖಾತಾ ಎಲ್ಲರಿಗೂ ಬೇಕು ಸರ್. ದಯಮಾಡಿ ಮೈಸೂರಲ್ಲಿ ಇದುವರೆಗೂ ಅದ್ರ ಮಾಹಿತಿನೇ ಇಲ್ಲ ಸರ್ ಅವ್ರಿಗೆ. ಹಾ ರೀ. ಮೈಸೂರಿನಲ್ಲಿ ಇದುವರೆಗೂ ಅದಕ್ಕೆ ಚಾಲನೆಯನ್ನು ಕೊಟ್ಟಿಲ್ಲ. ಇವತ್ತವರೆಗೂ ಮೈಸೂರಿನಲ್ಲಿ ಅದು ಜಾರಿಗೂ ಬಂದಿಲ್ಲ. ಕರೆಕ್ಟ್. ಮಾಹಿತಿ ಅಧಿಕಾರಿಗಳು ಕೇಳಿದ್ರೆ ನಮ್ಗೆ ಅದ್ರ ಬಗ್ಗೆ ಮಾಹಿತಿನೇ ಬಂದಿಲ್ಲ ಇನ್ನ ಅಂತ ಹೇಳ್ತಾ ಇದ್ದಾರೆ ಸರ್. ಮೈಸೂರಿನಲ್ಲಿ ಇದುವರೆಗೂ ಯಾವ ಎ ಖಾತೆನೂ ಮಾಡ್ತಾ ಇಲ್ಲ. ನಮ್ಮಲ್ಲಿ ಬಿ ಖಾತೆ ಮಾಡ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದೀವಿ. ಬಿ ಖಾತೆ ಎ ಖಾತೆ ಬಗ್ಗೆ ಮಾಹಿತಿನೇ ಇಲ್ಲ ಸರ್ ಮೈಸೂರಿನಲ್ಲಿ ಮಾತ್ರ. ಓಕೆ. ಮೈಸೂರಿನಲ್ಲಿ ಇದುವರೆಗೂ ಏನು ಮಾಡ್ತಾ ಇಲ್ಲ. ಇದ್ರ ಬಗ್ಗೆ ಅವ್ರು ಹೇಳ್ದಂಗೆ ನಡ್ಕೋಬೇಕು ಅಂತೀರಿ? ಹೌದು ಸರ್. ಅವ್ರು ಹೇಳ್ದಾಗ ಇಲ್ಲಿ ಅಂದ್ರೆ ಸರ್ ಬರೀ ಜಿಬಿಎ ಅಂತ ಹೇಳ್ತಾರೆ ಹೊರತು ರಾಜ್ಯಾದ್ಯಂತ ಅಂತ ಇವತ್ತವರೆಗೂ ಅದನ್ನ ಘೋಷಣೆ ಮಾಡಿಲ್ಲ ಸರ್ ಅವರು. ಕೇಳಿದ್ರೆ ಬರೀ ಜಿಬಿಎ ಮಾತ್ರ ಹೇಳ್ತಾರೆ. ಇಂತ ಟೈಮ್ ಅವ್ರಿಗೆ ಲಾಸ್ಟ್ ಡೇಟ್ ಇದೆ, ಮಾಡಿಸ್ಕೊಳ್ಳಿ, ನಿಮ್ಮ ಆಸ್ತಿ ನಿಮ್ಮ ಹಕ್ಕು ಅಂತ ಹೇಳ್ತಾರೆ. ಇವತ್ತವರೆಗೂ ಮೈಸೂರಿನಲ್ಲಿ ಜಾರಿಗೆ ಬಂದಿಲ್ಲ. ಇಲ್ಲ ರಾಜ್ಯಾದ್ಯಂತ ಹೇಳ್ತಾ ಇದ್ದಾರೋ ಇಲ್ಲ ಬರೀ ಜಿಬಿಎ ಸೀಮಿತ ಇದೆ ಅಂತ ಗೊತ್ತಾಗ್ತಿಲ್ಲ ಸರ್. ಕರೆಕ್ಟ್. ಥ್ಯಾಂಕ್ ಯು ಸುರೇಶ್ ಅವರು ನಮ್ಮ ಜೊತೆ ಮಾತಾಡಿದ್ದಕ್ಕೆ. ಸರ್ಕಾರ ಇದನ್ನ ಬಹಳ ಗಂಭೀರವಾಗಿ ಪರಿಗಣಿಸಿ ಜಿಬಿಎ ವ್ಯಾಪ್ತಿ ಮಾತ್ರ ಅಲ್ಲ ಎಲ್ಲಾ ಕಡೆಗಳಲ್ಲೂ ಕೂಡ ಇದನ್ನ ಜಾರಿಗೆ ತರಬೇಕು ಅನ್ನೋದು ಬಹುತೇಕ ಜನರ ಮಾತಾಗಿದೆ.